ನಮಸ್ಕಾರ. ಈ ಒಂದು ವಿಶೇಷ ಚರ್ಚೆಗೆ ಸ್ವಾಗತ. ಹೌದು. ಇವತ್ತು ನಾವು ಒಂದು ದೊಡ್ಡ ಅಂದ್ರೆ ಇಡೀ ದೇಶವನ್ನೇ ಕಟ್ಟೋಕೆ ಸಹಾಯ ಮಾಡುವ ಒಂದು ದೊಡ್ಡ ಪಿಗ್ಗಿ ಬ್ಯಾಂಕ್ ಬಗ್ಗೆ ಕಲಿಯಲಿದ್ದೇವೆ. ಹೌದು, ಖಂಡಿತ. ನಮ್ಮ ಮಾಹಿತಿಯ ಮೂಲಗಳ ಪ್ರಕಾರ ಈ ಒಂದು ಬೃಹತ್ ವ್ಯವಸ್ಥೆಯನ್ನ ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೀತಾರೆ. ಅಂದ್ರೆ ಇದು ನಮ್ಮ ದೇಶದ ಮೂಲೆ ಮೂಲೆಗೂ ಹಣ ಹರಿಯುವಂತೆ ಮಾಡುವ ಒಂದು ಅದೃಶ್ಯ ನದಿ ತರನ? ಸರಿಯಾಗಿ ಹೇಳಿದ್ರಿ. ಇದು ಒಂದು ರೀತಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಊರಲ್ಲಿರುವ ಎಲ್ಲಾ ಮಕ್ಕಳ ಪಿಗ್ಗಿ ಬ್ಯಾಂಕ್ಗಳನ್ನ ಒಂದೇ ಪೈಪ್ಗೆ ಸೇರ್ಸಿದ್ರೆ ಹೇಗಿರುತ್ತೆ? ಅದೇ ಈ ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್. ಅರೇ ವಾಹ್, ಒಳ್ಳೆ ಉದಾಹರಣೆ. ಈ ಹಣದ ನದಿ ನೇರವಾಗಿ ಎಲ್ಲಿಗೋಗುತ್ತೆ ಅಂದ್ರೆ ಬ್ಯಾಂಕ್ಸ್ ಅನ್ನೋ ವಿಶೇಷ ನಿಲ್ದಾಣಗಳನ್ನ ತಲುಪುತ್ತೆ. ಓಹೋ, ಹಾಗಾದ್ರೆ ಬ್ಯಾಂಕ್ಸ್ಗೆ ಹಣ ತಂದು ಕೊಡೋರ್ನ ಏನಂತಾರೆ? ಅವರನ್ನ ಡಿಪಾಸಿಟರ್ ಅಂತಾರೆ. ಮತ್ತೆ ದೊಡ್ಡ ವಸ್ತುಗಳನ್ನ ಕೊಳ್ಳೋಕೆ ಅಂದ್ರೆ ಕಾರು ಅಥವಾ ಮನೆ ಕೊಳ್ಳೋಕೆ ಹಣ ಪಡಿತಾರಲ್ಲ, ಅವರನ್ನ ಬಾರೋವರ್ ಅಂತ ಕರೀತಾರೆ. ಮತ್ತೆ ಅವರು ಪಡೆಯುವ ಹಣವೇ ಲೋನ್. ಮತ್ತೆ ನಾವು ಹಣ ಸೇಫ್ ಆಗಿ ಇಟ್ಟಿದ್ದಕ್ಕೆ ಬ್ಯಾಂಕ್ ನಮ್ಗೆ ಒಂದು ಸಣ್ಣ ಗಿಫ್ಟ್ ತರ ಇಂಟ್ರೆಸ್ಟ್ ಕೊಡುತ್ತಲ್ವಾ? ಹೌದು, ಖಂಡಿತ. ಅದು ಸ್ವಲ್ಪ ಹೆಚ್ಚು ಹಣ. ಆದ್ರೆ ಏನ್ ಗೊತ್ತಾ, ಈ ಕಂಪೌಂಡ್ ಇಂಟ್ರೆಸ್ಟ್ ಅನ್ನೋದು ಬೆಟ್ಟದಿಂದ ಕೆಳಗೆ ಉರುಳುವ ಮಂಜುಗಡ್ಡೆಯ ಉಂಡೆ ಅಂದ್ರೆ ಸ್ನೋಬಾಲ್ ತರ. ಉರುಳಿದಷ್ಟು ಅದು ದೊಡ್ಡದಾಗ್ತಲೇ ಹೋಗುತ್ತೆ. ನಿಜ. ಆದ್ರೆ ನನಗೊಂದು ಡೌಟ್. ಬ್ಯಾಂಕ್ ಹೀಗೆ ಎಲ್ಲರಿಗೂ ಉಡುಗೊರೆ ಕೊಡ್ತಾ ಇದ್ರೆ ಬ್ಯಾಂಕ್ ನಡೆಸುವವರಿಗೆ ಲಾಭ ಹೇಗ್ ಬರುತ್ತೆ? ಒಳ್ಳೆ ಪ್ರಶ್ನೆ. ಬ್ಯಾಂಕ್ ಏನ್ ಮಾಡುತ್ತೆ ಅಂದ್ರೆ ಬಾರೋವರ್ಗಳಿಂದ ಸ್ವಲ್ಪ ಹೆಚ್ಚು ಹಣ ಪಡೆಯುತ್ತೆ ಮತ್ತೆ ಡೆಪಾಸಿಟರ್ಸ್ಗಳಿಗೆ ಸ್ವಲ್ಪ ಕಮ್ಮಿ ಕೊಡುತ್ತೆ ಅಲ್ವಾ? ನಿಖರವಾಗಿ. ಆ ಉಳಿದಿರೋ ಹಣವೇ ಬ್ಯಾಂಕಿನ ಲಾಭ. ಓ, ಈಗ ಅರ್ಥ ಆಯ್ತು. ಸರಿ, ದೊಡ್ಡ ಊರುಗಳಲ್ಲಿ ಬ್ಯಾಂಕ್ಸ್ ಇರುತ್ತೆ. ಆದ್ರೆ ನಮ್ಮ ದೂರದ ಹಳ್ಳಿಗಳಲ್ಲಿರೋ ರೈತರ ಕಥೆ ಏನು? ಅಲ್ಲಿಗೆ ಹಣದ ನದಿ ಹೇಗೋಗುತ್ತೆ? ಅಲ್ಲಿ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಸಹಾಯ ಮಾಡುತ್ತೆ. ಜೊತೆಗೆ ರೈತರಿಗೆ ಟ್ರ್ಯಾಕ್ಟರ್ ಕೊಳ್ಳೋಕೆ ನಾಬಾರ್ಡ್ ಮತ್ತೆ ದೊಡ್ಡ ಫ್ಯಾಕ್ಟರಿಗಳನ್ನ ಕಟ್ಟೋಕೆ IFCI ಹಣ ಕೊಡ್ತವೆ. ಹೌದಾ? ಹೌದು, ಖಂಡಿತ. ಅಂದ್ರೆ ದೇಶದ ಪ್ರತಿಯೊಬ್ಬರಿಗೂ ಬ್ಯಾಂಕ್ ಖಾತೆ ಇರಬೇಕು ಅನ್ನೋದೇ ಫೈನಾನ್ಷಿಯಲ್ ಇನ್ಕ್ಲೂಷನ್. ಇದಕ್ಕಾಗಿಯೇ ನಮ್ಮ ಭಾರತದಲ್ಲಿ ಜನ್ಧನ್ ಯೋಜನೆ ತರಲಾಗಿದೆ. ಒಂದು ನಿಮಿಷ, ಹಾಗಾದ್ರೆ ಅಂಗಡಿಯಲ್ಲಿ ಆಟಿಕೆಗಳನ್ನು ಕೊಳ್ಳೋಕೆ ನಾವು ಯಾವಾಗ್ಲೂ ಚೀಲದಲ್ಲಿ ನಾಣ್ಯಗಳನ್ನು ಹೊತ್ಕೊಂಡು ಹೋಗ್ಬೇಕಾ? ಖಂಡಿತ ಇಲ್ಲ. ಈಗ ಪೇಮೆಂಟ್ ಸಿಸ್ಟಮ್ಸ್ ಅಂದ್ರೆ ಕಾರ್ಡು ಮತ್ತೆ ಆಪ್ಗಳು ಬಂದಿವಲ್ವಾ? ಓಹೋ, ಅಂದ್ರೆ ಮೊಬೈಲ್ ಮೂಲಕನೇ? ಹೌದು. ಈ ಪೇಮೆಂಟ್ ಸಿಸ್ಟಮ್ಸ್ ಇಂದ ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್ ಬರೀ ಕ್ಷಣಾರ್ಧದಲ್ಲಿ ನಡೆದು ಹೋಗುತ್ತೆ. ಅರೇ ವಾ, ಇಷ್ಟು ದೊಡ್ಡ ಹಣದ ವ್ಯವಹಾರ ನಡೆಯುವಾಗ ಯಾರು ತಪ್ಪು ಮಾಡದಂತೆ ನೋಡ್ಕೊಳ್ಳೋದ್ಯಾರು? ಭಾರತದಲ್ಲಿ ಇದೆಲ್ಲದಕ್ಕೂ ಒಬ್ಬರು ದೊಡ್ಡ ಬಾಸ್ ಇದ್ದಾರೆ. ಅವರೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ RBI. ಅಂದ್ರೆ ಇದು ನಮ್ಮ ಸೆಂಟ್ರಲ್ ಬ್ಯಾಂಕ್ ಅಲ್ವಾ? ಇದು ಹೊಸ ನಿಯಮಗಳನ್ನ ಮಾಡೋ ರೆಗ್ಯುಲೇಷನ್ ಮತ್ತೆ ಕಾಗದದ ನೋಟುಗಳನ್ನು ಮುದ್ರಿಸೋ ಕರೆನ್ಸಿ ಇಶ್ಯೂಯೆನ್ಸ್ ಕೆಲಸ ಮಾಡುತ್ತೆ. ಖಂಡಿತ ಸರಿಯಾಗಿ ಹೇಳಿದ್ರಿ. ನನಗೀಗ ಅರ್ಥ ಆಯ್ತು. ನಮ್ಮ ದೇಶದ ಆರ್ಥಿಕತೆ ಒಂದು ಸೈಕಲ್ ಇದ್ದ ಹಾಗೆ. ಓಹೋ, ಹೇಗೆ? ಸೈಕಲ್ ತುಂಬಾ ಫಾಸ್ಟ್ ಆಗಿ ಹೋದ್ರೆ ಅಥವಾ ತೀರಾ ಸ್ಲೋ ಆದ್ರೆ ಬ್ಯಾಲೆನ್ಸ್ ತಪ್ಪಿ ಬೀಳೋ ಅಪಾಯ ಇರುತ್ತೆ ಅಲ್ವಾ? ನಿಖರವಾಗಿ ಹೇಳಿದ್ರಿ. ಅದಕ್ಕೆ RBI ಅನ್ನೋ ಹೆಡ್ ಮಾಸ್ಟರ್ ಏನ್ ಮಾಡ್ತಾರೆ ಅಂದ್ರೆ ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ ಬಳಸಿ ಆ ಸೈಕಲ್ ವೇಗನ ಕಂಟ್ರೋಲ್ ಮಾಡ್ತಾರೆ. ಓ, ಇದರಿಂದ ಬೆಲೆಗಳೆಲ್ಲ ಯಾವಾಗ್ಲೂ ಸರಿಯಾಗಿರುತ್ತಾ? ಹೌದು. ಒಟ್ಟಾರೆಯಾಗಿ ಸೇವಿಂಗ್ಸ್, ಆಮೇಲೆ ಕ್ರೆಡಿಟ್ ಮತ್ತೆ ಇನ್ವೆಸ್ಟ್ಮೆಂಟ್ ವ್ಯವಸ್ಥೆ ಇದು ಸರಿಯಾಗಿದ್ರೆ ಇಡೀ ದೇಶದಲ್ಲಿ ಎಕನಾಮಿಕ್ ಪ್ರಾಸ್ಪ್ಯಾರಿಟಿ ಅಂದ್ರೆ ಸಮೃದ್ಧಿ ಬರುತ್ತೆ ಅಂತ ಇವತ್ತಿನ ಈ ಚರ್ಚೆಯಿಂದ ನಮ್ಗೆ ತಿಳಿಯಿತು. ಖಂಡಿತ ಇದೇ ಮೂಲಮಂತ್ರ.